ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಸಂಡೇ ಶಾಪಿಂಗ್ ಮಾಡಕ್ಕೆ ಹೊಂಟೀವಿ. ಒಂದು ಸ್ವಲ್ಪ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ತರಕ್ಕೆ ಹೊಂಟೀವಿ. ಹಬ್ಬ ಬಂತಲ್ಲ, ಮತ್ತು ಮನೇಲೇನು ಎಲ್ಲನೂ ಖಾಲಿ ಆಗೈತಿ. ಹಾಗಾಗಿ ಮನೆ ಎಲ್ಲ ಕ್ಲೀನ್ ಆಯಿತು. ಇನ್ನೇನು ಅಮಾಸಿ ಪೂಜೆನ ಆಯಿತು. ಇವಾಗ ಡಿ ಮಾರ್ಟಿಗೆ ಹೋಗಿ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬರಕ್ಕಂತ ಹೊಂಟೀವಿ. ಬರ್ರಿ, ಇವತ್ತಿನ ಶಾಪಿಂಗ್ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್. ಬರ್ರಿ, ಈಗ ಎಲ್ಲರೂ ಹೊಂಟೀವಿ ನೋಡ್ರಿ. ನಾವೇನು ರೆಡಿ ಈಗ ನಡಿ ನಡ್ರಿ, ಹೋಗೋಣ ನಡ್ರಿ. ಹಾಂ, ನಡಿ ನಡಿ, ಗಾಡಿ ನಡಿ. ಬಾಯ್. ನಾವೇ ಚಪ್ಪಲ್ ಹಾಕೋಬೇಕು. ಚಪ್ಪಲ್ ಹಾಕೋ, ಅಲ್ಲಿ ಸಣ್ಣ ಚೀರ್ ಮೇಲೆ ಕುಂದ್ರಿಸ್ರಿ, ಹಾಕ್ತೀನಿ ನಾ ಚಪ್ಪಲ್. ಫ್ರೆಂಡ್ಸ್ ಬರ್ರಿ, ಹೋಗೋಣ. ನಾವೇ ಚಪ್ಪಲ್ ಹಾಕ್ತೀನಿ. ಚಪ್ಪಲ್ ಹಾಕಿ ಕರ್ಕೊಂಡು ಹೋಗ್ತೀನಿ. ನಮ್ಮಿ ಆಯ್ತಾ? ಇನ್ನೂ ಹಾಗೇ ಇಲ್ಲ ನಿಂದು ನೋಡ್ರಿ. ಮೇಕಪ್ ರಾಣಿ ಬಾರವೇ, ಇನ್ನು ಚಿಕ್ಕ ವಯಸ್ಸದಿ. ಬಾ ನಮ್ಮಿ ತಕ್ಕ. ಚಪ್ಪಲ್ ಹಾಕ್ತೀನಿ ನಾವೇ. ಫ್ರೆಂಡ್ಸ್ ನೋಡಿ, ಈಗ ನಾವು ಹೋಗ್ತಿದ್ದೀವಿ. ನಮ್ಮ ಗಾಡಿ ರೆಡಿಯಾಗಿದೆ. ಇಲ್ಲಿ ಮೇಡಮು ತಯಾರಾಗ್ತಿದ್ದಾರೆ ನೋಡಿ. ಇರೋ ಚಪ್ಪಲ್ ಸ್ಟಾಪ್. ತಡಿ, ಅಕ್ಕಿನ ಇದನ್ನ ಇಡಬೇಕು. ಒಂದು ಖರ್ಚಿಗೆ ತಗೋಲ್ಲ ಅಕ್ಕಗಂತೀನಿ ನೋಡು. ಸ್ಟಾಪ್. ಇದ್ರ ಹಾಕ್ಬೇಕಾಯ್ತು. ನಾವೇ ಇದ್ದೇವ, ಹೋಗೋಣ. ಒರೆಸ್ಕೊಂಡು ಹಾಕೋ. ನಮ್ಮಿ ಹೊಲಸಾಗೆ ಪಿಂಕ್ ಕಲರ್ ಹಾಕೋ. ಅದು ಹಾಂ, ಅಲ್ಲೋಡು ಓಡಕ್ಕೆ ನಿಂತ್ಲು. ಇರು, ನಾನು ಬರ್ತೀನಿ. ಬಾ 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 ಬಾ. ಹಾಂ, ಈಗ ಒಂದು ಜೊತೆ ಹಾಕೊಳಕ್ಕನ ಆಗೋದಿಲ್ಲ ಅವನ್ನ. ನಿಂದು ಬಿಡು, ನಿನಗೆ ಒಂದೇ ಜೊತೆ ಇರೋದು. ನಿಂಗಿಲ್ಲ ಇಲ್ಲ ಚಪ್ಪಲ್ ಆಯ್ತಾ? ಅಯ್ಯೋ ಚೀರದ ಆಯ್ ನಾನು ಬಿಟ್ಲು. ನಡಿ. ಹಾಂ, ಭಾಳ ದಿನ ಬಂದು ಭಾಳ ಈ ಸಲ. ಹೌದಾ? ನೋಡಿ ಚೆನ್ನಾಗದ ಅಂತ ಮಾಡಿ ನಾನು. ಹಾಂ, ಎಲ್ಲಿ ತಗೊಂಡಿದ್ದೆ ಹೇಳೋದನ್ನ? ದೆಹಲಿ. ಹಾಂ, ಇಲ್ಲೇ ಈ ಅಂಗಡಿಯಾಗ. ತಲೆ ಬಡಿತೈತೆ. ನಿಧಾನವಾಗಿ ಎತ್ತು ಕುಂದ್ರಸ್, ಕಣ್ಣು ಕೂಗ್ತಾವ. ಹಾಂ, ಹಿಂಗೆ ಹೋಗಲಿ, ಆಚೆ ಕಡೆ ಬೇಡಣ್ಣ. ಫ್ರೆಂಡ್ಸ್ ನೋಡ್ರಿ, ಹೊಂಟೀವಿ ಈಗ. ಮನೆ ಹತ್ರ ಅದೀವಿ. ಇನ್ನೊಂದು ಭಾಳ ದೂರ ಐತಿ. ಒಂದು 20 ನಿಮಿಷ ಆದ್ರೂ ಬೇಕಲ್ಲ ಇಲ್ಲಿಂದ ಹೋಗಕ್ಕೆ. ಇಲ್ಲಿಂದ 20 ನಿಮಿಷ. ಬೇಗ ಹೋದ್ರೆ 20 ನಿಮಿಷ, ಲೇಟಾಗಿ ಹೋದ್ರೆ
ಅರ್ಧ ತಾಸು ದೂರ ಆಗುತ್ತೆ. ಮನೆ ಹತ್ರ ಇಲ್ಲಿ ಯಾವುದೂ ಇಲ್ಲ ಡಿ ಮಾರ್ಟ್, ಹೌದಿಲ್ಲ? ಆನ್ಲೈನ್ ಐತಿ ಬಿಡು. ಚಿಕ್ಕದಾಗೈತಿ, ಓಪನ್ ಆಗೈತಿ. ಹಾಂ, ಅಲ್ಲಿಗೆ ನೀ ಏನು ಮಾಡಕ್ಕೆ ಹೋಗಿದ್ರ? ಅಲ್ಲೇ ನೋಡ್ಕೊಂಬರಕ್ಕೆ ಹೋಗಿದ್ವಿ, ಏನೇನು ಇಟ್ಟಾರ ಏನೇನಿಲ್ಲ ಅಂತೇಳಿ. ಹಾಂ, ಆನ್ಲೈನ್ ಏನದು ತಗೊಂಬರ ನೋಡ್ಕೊಂಡು ಕೇಳ್ಕೊಂಡು ಬಂದ್ವಿ. ಏನಂದ್ರೆ ಆನ್ಲೈನ್ ಪಿಕಪ್ ಆಗ್ತದ. ಹಾಂ, ಇವು ಇಟ್ಟಾರ ಏನು ಬಾಟಲು, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನಾವೇ ಫುಲ್ ಖುಷಿ ಈಗ ಕಾರ್ನಾಗ ಹೊಂಟಾವಲ್ಲ, ಹೌದಿಲ್ಲ? ನಾವೇ ಸೋಬಾನ ಹಾಡಕತ್ತಾವ, ಸೋಬಾನ ಖುಷಿ ಆಕಿಗೆ ಹೊರಗೆ ಹೋಗೋದಂದ್ರೆ ಭಾಳ. ಪಾಪ ಮನ್ಯಾಗ ಕುಂತು ಕುಂತು ಬೇಜಾರಾಗಿರುತ್ತ. ವಿಷ್ಣುವರ್ಧನ್ ಸಮಾಧಿ ನೋಡಿ, ಹೂವು ಎಷ್ಟು ಚಂದ ಮಾಡ್ಯಾರ. ನಿಧಾನ ಹೋಗ್ರಿ. ವಾವ್, ಸೂಪರ್. ಅಲ್ಲಿ ನೋಡು. ಹಾಂ, ಎಲ್ಲರೂ ಒಬ್ಬೊಬ್ರು ಅಭಿಮಾನಿಗಳು ಒಂದೊಂದು ಇದನ್ನ ಹಾಕ್ಬಿಟ್ರ, ಅಭಿಮಾನಿ ಸಂಘದವ್ರು. ವಾ ರೀ ವಾ, ನಮ್ಮ ಅಪ್ಪನ ಫೇವ್ರೇಟ್ ಹೀರೋ. ಹಾಂ ರೀ. ಹಾಂ ಹಾಂ, ನಮ್ಮಪ್ಪ ಈ ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಎಲ್ಲ ತೋರ್ಸ್ಯಾರ ನೋಡಿ ನಮ್ಮ ಅವ್ಗೆ, ನಾವು ಚಿಕ್ಕವರಿದ್ದಾಗ. ಫ್ರೆಂಡ್ಸ್ ನೋಡಿದ್ರಲ್ಲ, ವಿಷ್ಣುವರ್ಧನ್ ಅವ್ರದ್ದು ಇದು ಏನದು ಸಮಾಧಿ, ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಕಟೌಟ್ ಎಷ್ಟು ಚಂದ ಹಾಕಿದ್ರು. ಒಳಗಡೆ ಹೋಗಕ್ಕೆ ನಾವು ಇಲ್ಲಿ ಹೋಗ್ಬೇಕಾದ್ರೆ ನೆನಪಾಗುತ್ತೆ, ಹೋಗ್ಬೇಕು ಅನ್ಸುತ್ತೆ. ನೋಡೋಣ, ಒಂದು ದಿವಸ ಹೋಗ್ತೀನಿ, ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಹೊರಗಡೆ ಅಂತ ನೋಡೋಕೆ ಸೂಪರ್ ಆಗಿತ್ತು. ಇಲ್ಲೇ ಹತ್ತಿರ ಐತದು, ನಮ್ಮ ಮನೆಗೆ ಹತ್ತಿರ ಐತಿ, ಬಟ್ ನಮಗೆ ಹೋಗಕ್ಕೆ ಆಗೋದು ಅಲ್ಲಿ. ಹಾಂ, 10 ನಿಮಿಷ ಆಗುತ್ತೆ ಅಷ್ಟೇ ಮನೆಯಿಂದ. ನೋಡೋಣ ಫ್ರೆಂಡ್ಸ್, ಇನ್ನು ನಮ್ಮಿತಂದು ಒಂದು ವಾರ ರಜೆ ಐತಿ, ಎಕ್ಸಾಮ್ ಮುಗಿದ್ಮೇಲೆ ಹೋಗ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ, ಅದನ್ನು ವಿಡಿಯೋ ಮಾಡ್ತೀನಿ. ಈಗ ಇಲ್ಲೇ ನಾವು ಡೀಸೆಲ್ ಹಾಕಿಸ್ಕೊಳಕ್ಕೆ ಬಂದೀವಿ ಪೆಟ್ರೋಲ್ ಬಂಕ್ ಹತ್ರ. ಫ್ರೆಂಡ್ಸ್, ಡೀಸೆಲ್ ಹಾಕಿಸ್ಕೊಂಡ್ಬಿಟ್ಟು ನಾವು ಇವಾಗ ಹೊಂಟೀವಿ ನೋಡ್ರಿ. ಅಲ್ಲಿ ಡೀಸೆಲ್ ಹಾಕಿಸ್ಬೇಕಾದ್ರೆ ವೀಡಿಯೋ ಮಾಡೀನಿ, ಆ ವಿಡಿಯೋ ಮಿಸ್ ಆಗಿಬಿಟ್ಟೈತೆ. ಅದು ಎಲ್ಲಿ ಹೋಗೈತೋ ಏನೋ ಸಿಗ್ತಾನೇ ಇಲ್ಲ ನೋಡ್ರಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಂತನ ಒಂದು ಪ್ಲೇ ಏರಿಯಾ ಮಾಡ್ಯಾರ. ಆ ಬಿಲ್ಡಿಂಗಲ್ಲಿ ತುಂಬ ಜನ ಮಕ್ಕಳನ್ನ ಕರ್ಕೊಂಬಂದು ಅಲ್ಲಿ ಆಟ ಆಡಿಸ್ತಾಯಿದ್ರು. ಹೊಸ್ದಾಗಿ ಆಗೈತಿ ಫ್ರೆಂಡ್ಸ್. ನಾವು ಹೋದ ಸಲ ಈ ಡಿ ಮಾರ್ಟಿಗೆ ಹೋಗ್ಬೇಕಾದ್ರೆ ಏನೂ ಇದ್ದಿದ್ದಿಲ್ಲ ಅಲ್ಲೇ. ಈ ಸಲ ಹೋಗ್ಬೇಕಾದ್ರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದು ಮಕ್ಕಳು ಆಟ ಆಡೋವಂಥ ಇವು ಗೇಮ್ಗಳನ್ನು ಇಟ್ಟಿದ್ರಲ್ಲೇ, ಅದನ್ನ ನೋಡ್ಕೊತ ಹೋದ್ವಿ. ಇನ್ನೇನು ನಾವು ಡಿ ಮಾರ್ಟ್ಗೆ ಹೊಂಟೀವಿ. ಅದು ನೋಡ್ರಿ, ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಹೆಂಗೆ ಕಾಣಿಸ್ತಾವೆ, ಬರೀ ಅಪಾರ್ಟ್ಮೆಂಟ್. ದಾರಿಗುಂಟ ನೋಡಿದ್ರೆ ಅಪಾರ್ಟ್ಮೆಂಟ್, ಹೊರಗಡೆಯಿಂದ ನೋಡಿದರೆ ಎಷ್ಟು ಚಿಕ್ಕ ಕಾಣಿಸ್ತಾವೆ, ಬಟ್ ಒಳಗಡೆ ತುಂಬ ದೊಡ್ಡದು ರೂಮು ಅವೆಲ್ಲ ಇರ್ತಾವೆ ಫ್ರೆಂಡ್ಸ್. ಚಿಕ್ಕ ರೂಮ್, ಇದು ಪೆಟ್ಟಿಗೆ ಥರ ಕಾಣಿಸ್ತಿರ್ತೈತಿ ಅಷ್ಟು ಅಪಾರ್ಟ್ಮೆಂಟ್. ನೋಡ್ರಿ, ಇಲ್ಲಿನೂ ಈ ಪರಿ ಅದಾವೆ ಅಪಾರ್ಟ್ಮೆಂಟ್, ರೆಡಿ ಆಗತ್ತವು. ಈಗ ನಾವು ಇದು ಕನಕಪುರ ರೋಡಲ್ಲೇ ಬಂದ್ವಿ. ಅಲ್ಲೇ ಸಿಗ್ನಲ್ ಬೀಳುತ್ತಾ, ಇಲ್ಲಿ ಸಿಗ್ನಲ್ ಪಾಸ್ ಆದ್ವಿ ನಾವು ಬೇಗನೆ. ಇದೇ ರೋಡಲ್ಲೇ ನಮ್ಗೆ ಡಿ ಮಾರ್ಟ್ ಸಿಗುತ್ತೆ. ಕನಕಪುರ ರೋಡು ಡಿ ಮಾರ್ಟ್ ಅಂತಾರೆ ಈ ಕಡೆ. ಕನಕಪುರ ರೋಡು ಡಿ ಮಾರ್ಟಿಗೆ ಯಾರ್ಯಾರು ಹೋಗ್ತೀರಿ, ಯಾರಾದರೂ ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನೋಡ್ರಿ, ಯಾವ ಪರಿ ದೊಡ್ಡ ಅದಾವು ಯಪ್ಪ ಬಿಲ್ಡಿಂಗು. ಅದು ಮೆಟ್ರೋ ಸ್ಟೇಷನ್ ಫ್ರೆಂಡ್ಸ್, ಕನಕಪುರ ರೋಡಲ್ಲಿರುವಂಥ ಏನೋ ಅಂತಾರೆ, ಯಾವುದೋ ಏರಿಯಾ ಅಂತಾರೆ ಇದಕ್ಕೆ. ಅದು ಮೆಟ್ರೋ ಸ್ಟೇಷನ್. ಇನ್ನೇನು ನಾವು ಹತ್ರನ ಇದ್ದೀವಿ, ಡಿ ಮಾರ್ಟ್ ಹತ್ರನ. ನೋಡ್ರಿ, ತುಂಬ ರಶ್ ಇತ್ತು ಫ್ರೆಂಡ್ಸು. ಸಂಡೇ ಅಲ್ವಾ, ಅದರ ಬೇರೆ ಅಮಾವಾಸ್ಯೆ ಹಬ್ಬ. ಅಯ್ಯೋ, ನೋಡೋಕ್ಕಾಗಲ್ಲ, ಆ ಪರಿ ಗದ್ದಲ ಇತ್ತು. ಒಳಗಡೆ ವೀಡಿಯೋ ಮಾಡ್ಬೇಕಂದ್ರೆ ಮಾಡೋಕೆ ಬಿಡೋದಿಲ್ಲ ಅವರು.
ಒಂದೊಂದು ಹತ್ರ ಮಾಡ್ತಾರೆ, ಒಂದೊಂದು ಹತ್ರ ಮಾಡೋಕ್ಕೆ ಬಿಡೋದೇ ಇಲ್ಲ ಫ್ರೆಂಡ್ಸು. ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಹೊರಗಡೆ ಅದು ಎಲ್ಲ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಮಾಡಿದೆ ವಿಡಿಯೋ. ಹಾಂ ಇದೆ ನೋಡ್ರಿ, ಈಗ ಎಲ್ಲ ಶಾಪಿಂಗ್ ಮಾಡಿಬಿಟ್ಟು ಬಿಲ್ ಹಾಕಿಸ್ತಾ ಇದ್ವಿ. ಇವಾಗ ಇಲ್ಲೇ ಒಂಚೂರು ವಿಡಿಯೋ ಮಾಡ್ತಾಯಿದ್ದೆ. ಅವರು ಗಂಡು ಹುಡುಗರು ಇರ್ತಾರಲ್ಲ, ಅವ್ರು ಸುಮ್ಮನೆ ಇರ್ತಾರೆ, ಏನೂ ಹೇಳಂಗಿಲ್ಲ. ಹುಡುಗಿಯರ ಮೇಡಮ್ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತವ್ರ. ಅದು ಹೆಂಗೆ ಬರ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಒಂದೊಂದು ಸಲ ಕದ್ದು ಮುಚ್ಚಿ ಬಂದಿರ್ತೀನಿ. ಇದು ನೋಡ್ರಿ, ಇಲ್ಲಿ ಬಂದು ಹಂಗೆ ಸುಮ್ಮನೆ ವಿಡಿಯೋ ಹಿಡ್ಕೊಂಡಂಗೆ ಮಾಡಿ, ಮೊಬೈಲ್ ಹಿಡ್ಕೊಂಡಂಗೆ ಮಾಡಿ ಮಾಡ್ತಾ ಇದ್ದೆ ವಿಡಿಯೋನ. ತಿನ್ಸ ಭಾಳ ಅದಾವ ಅದಿಲ್ಲ. ನೋಡ್ರಿ, ಎಲ್ಲ ತುಂಬಿಕೊಂಡು ಬರ್ಬೇಕಾದ್ರೆ ತರಕಾರಿ ಅಂಗಡಿ ಇತ್ತು ದಾರ್ಯಾಗ. ತರಕಾರಿ ತೊಗೋಬೇಕಂತ ಹೋದೆ, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ತರಕಾರಿ. ಬೇಕಾಗಿದ್ದು ಮಾತ್ರ ತೊಗೊಂಡು ನಾನು ಬಂದೆ ಫ್ರೆಂಡ್ಸ್. ಕ್ಯಾರೆಟ್ ಇರಲಿಲ್ಲ, ಕ್ಯಾರೆಟ್ ಬೇಕಾಗಿತ್ತು. ಹಾಗಾಗಿ ಕೆಲವೊಂದಿಷ್ಟು ತರಕಾರಿನ ಮಾತ್ರ ತೊಗೊಂಡು ವಾಪಸ್ ಬಂದ್ವಿ. ನೋಡ್ರಿ, ಇಲ್ಲಿ ಮಹಾರಾಜ ಪ್ಯಾಲೇಸ್ ಅಂತ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸಾಕತ್ತೈತೆ ನೋಡ್ರಿ, ಅರಮನೆ ಕಂಡಂಗೆ ಆಗುತ್ತೆ. ನಮ್ಮ ಮನೆಯವ್ರು ಕೇಳಿದೆ ಏನದು ಅಂತಂದೆ. ಕಲ್ಯಾಣ ಮಂಟಪ ಇರ್ಬೋದು ಅಂತಂದರು. ಅವರು ಎಕ್ಸಾಕ್ಟಾಗಿ ಹೇಳಿಲ್ಲ. ಕಲ್ಯಾಣ ಮಂಟಪನೇ ಇರುತ್ತೆ ಫ್ರೆಂಡ್ಸ್. ಅಷ್ಟು ಚಂದ ಡೆಕೋರೇಟ್ ಮಾಡಿದ್ರು ನೋಡ್ರಿ ಅಲ್ಲಿ. ಹಂಗೆ ದಾರಿಯಲ್ಲಿ ಬರಬೇಕಾದ್ರೆ ಕೃಷ್ಣಲೀಲ ಹೋಟೆಲ್ ಐತಿಲ್ಲ, ಪ್ರತಿ ಸಲ ಅಲ್ಲೇ ಹೋಗಿರ್ತೀವಿ ನಾವು. ಬಟ್ ಮೇಲ್ಗಡೆ ಸರ್ವಿಸ್ ಇತ್ತು, ಅದು ಏನೋ ಕ್ಯಾನ್ಸಲ್ ಮಾಡಿದಾರಂತ. ಕೆಳಗಡೆ ನಿಂತ್ಕೊಂಡು ತಿನ್ನಬೇಕು, ಕೂತ್ಕೊಂಡು ತಿನ್ನೋ ಅಂಥ ಫೆಸಿಲಿಟಿ ಇಲ್ಲ. ಮೇಲ್ಗಡೆ ಇತ್ತು, ಬಟ್ ಈಗಿಲ್ಲಂತ. ಹಾಗಾಗಿ ನಾವು ಕಾರಲ್ಲೇ ನಮ್ಮ ಮನೆಯವ್ರು ತೊಗೊಂಬರ್ತೀನಿ, ಇಲ್ಲೇ ತಿನ್ನಿಸು, ಅಕ್ಕಿಗೆ ತಿನ್ನಿಸು, ನೀನು ತಿನ್ನು ಅಂತೇಳ್ಬಿಟ್ಟು ತೊಗೊಂಬಂದು ಕೊಟ್ಟರು. ಮಸಾಲೆ ದೋಸೆ ತೊಗೊಂಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈ ಹೋಟೆಲಲ್ಲಿ ಮಸಾಲೆ ದೋಸೆ. ಮಸಾಲೆನ ಹಾಕ್ತಾರೆ, ಕೆಂಪು ಚಟ್ನಿ ಹಾಕ್ತಾರಲ್ಲ, ಅದು ಹಾಕಿದ್ರೆ ಮಸಾಲೆ ದೋಸೆ ಸೂಪರಾಗಿರುತ್ತೆ. ಬಟ್ ಕೆಲವೊಂದು ಕಡೆ ಈಗ ಕಾಮತ್ ಹೋಟೆಲಲ್ಲಿ ಮಸಾಲೆ ದೋಸೆನೇ ಫೇಮಸ್ ಇರ್ತಿತ್ತು ಅವಾಗೆಲ್ಲ. ಕಾಮತ್ ಹೋಟೆಲ್ನಲ್ಲಿ ಈಗ ಮಸಾಲೆ ದೋಸೆಗೆ ಚಟ್ನಿನೇ ಹಾಕಲ್ಲ, ಕೆಂಪು ಚಟ್ನಿನ. ಅದು ಹೆಂಗೆ ಮಸಾಲೆ ದೋಸೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ. ಅವಾಗೆಲ್ಲ ಮಸಾಲೆ ದೋಸೆ ಅಂದರೆ ಚಟ್ನಿ ಹಾಕಿ ಅಷ್ಟು ಚೆನ್ನಾಗಿರ್ತಿತ್ತು ಮಸಾಲೆ ದೋಸೆ ಕಾಮತ್ ಹೋಟೆಲ್ನಾಗ. ಬಟ್ ಮೊನ್ನೆ ನಾವು ನಮ್ಮ ಊರಿಗೆ ಹೋದಾಗ ಕಾಮತ್ ಹೋಟೆಲ್ನಾಗ ಹೋದಾಗ ತುಂಬಾ ಬೇಜಾರಾಯಿತು. ಚಟ್ನಿನೇ ಹಾಕಿದ್ದಿಲ್ಲ, ಕೆಂಪು ಚಟ್ನಿ. ಇಲ್ಲಿ ತಿಂತಾಯಿದ್ದೀವಲ್ಲ, ಇದು ಮಾತ್ರ ಮಸ್ತ್ ಇತ್ತು. ನಮಿತಾ ಒಂದು ಮಸಾಲೆ ದೋಸೆ, ನಾನು ನವ್ಯ ಇಬ್ರಿಗೆ ಸೇರಿ ತಿಂತಾಯಿದ್ವಿ. ಮತ್ತು ನವ್ಯ ತಿಂದ್ಲು, ಆಕೆನೂ ತಿಂದ್ಲು, ನಾನು ತಿಂದೆ. ಮತ್ತು ಇನ್ನೂ ಒಂದು ಮಸಾಲೆ ದೋಸೆನ ತೊಗೊಂಬಂದು ಕೊಟ್ಟರು ನಮ್ಮ ಮನೆಯವರು. ಯಾಕಂದ್ರೆ ಈಗ ಮಕ್ಕಳು ದೊಡ್ಡವರಾಗ್ಯಾರ, ತಿಂತಾರೆ. ಮುಂಚೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ವು, ಆವಾಗ ಅವ್ರು ಅಷ್ಟು ತಿಂತಿದ್ದಿಲ್ಲ. ನಾನು ಇದ್ದಿದ್ರಾಗ ತಿಂದು ಅಡ್ಜಸ್ಟ್ ಮಾಡ್ಕೊಂಬರ್ತಿದ್ದೆ. ಇವಾಗ ಏನೈತಿ, ನಮಿತಾ ನವ್ಯ ಇಬ್ಬರು ಒಂದೊಂದು ದೋಸೆ ತಿನ್ನೋ ಹಂಗಾಗಿದ್ದಾರೆ. ತಿಂತಾರೆ, ಹಸು ಆದ್ರೆ ತಿಂತಾರೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ದೋಸೆ ತಿನ್ಕೊಂಡು ಚಹಾ ಅಂದರೆ ಕಾಫಿ ಕುಡಿದ್ವಿ. ತಲೆ ನೋಸ್ತಾ ಇತ್ತು. ಭಾಳ ದಿವ್ಸದ ಮ್ಯಾಗ ಗಾಡ್ಯಾಗ ಹೋಗ್ತೀವಲ್ಲ, ಒಂಥರ ಆಗುತ್ತಾ. ಹಾಗಾಗಿ ಕಾಫಿ ಕುಡಿದೆ. ಕಾಫಿ ಏನು ಅಷ್ಟು ಚೆನ್ನಾಗೇ ಇರಲಿಲ್ಲ. ಮಸಾಲೆ ದೋಸೆ ಚೆನ್ನಾಗಿತ್ತು, ಕಾಫಿ ಒಂಥರ ಸಿಹಿ ಜಾಸ್ತಿ ಮಾಡಿಬಿಟ್ಟಿದ್ರು. ಹಂಗಾಗಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಕಾಫಿ ಈ ಸಲ. ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ. ಈಗ ನಾವು ಹತ್ತತ್ರ ನಮ್ಮ ಮನೆ ಹತ್ರನ ಅದೀವಿ. ಯಾವಾಗ ನೋಡಿದ್ರೂ ಕತ್ತಲ್ದಾಗನ ತಿನ್ನಬೇಕಾಗತ್ತೆ. ಹಗಲಿ ಹೋಗಿ ಒಂದು ಯಾವುದಾದ್ರೂ ಒಂದು ಹೋಟೆಲಲ್ಲಿ
ಕುತ್ಕೊಂಡು ತಿಂದು ಲಾಗ್ ಮಾಡಬೇಕಂದ್ರೆ ಆಗೋದೇ ಇಲ್ಲ. ಇದು ಹೋಟೆಲ್ನಲ್ಲಿ ದೋಸೆ ಚೆನ್ನಾಗಿ ಸಿಗುತ್ತಾ, ಹಾಗಾಗಿ ನಾವು ಅಲ್ಲೇ ಕಾರ್ನಾಗ ಆರಾಮ್ಸೆ ಕುತ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೇ ತಿನ್ಕೊಂಬರ್ತೀವಿ ಫ್ರೆಂಡ್ಸ್. ಬಂದ್ವಿ, ಈಗ ಬರಬೇಕಾದ್ರೆ ತೋರಿಸಿದ್ನೆಲ್ಲ ದೋಸೆ ತಿಂದ್ವಿ, ಕಾಫಿ ಕುಡಿದ್ವಿ, ಬಂದ್ವಿ. ಇವಾಗ ಏನು ಅಡುಗೆ ಮಾಡೋಕ್ಕೆ ಚಿಂತಿಲ್ಲ. ನಮಿತ ನಾಳೆ ಎಕ್ಸಾಮ್ ಅದಾವು. ನಮ್ಮ ಮನೆಯವ್ರ ಮನೆ ಮೊಸರಿನ ನೋಡ್ತಾರೆ, ನಂದು ಅಡುಗೆ ಮಾಡೋಕ್ಕೆ ಚಿಂತಿಲ್ಲ ಅಂದ್ರೆ ಉಟ್ಬೇಕನ್ರಿ ಆರಿ ಬೇಡ ಬೇಡ ಅಂದ್ಬಿಡ್ರಿ. ಗೋನ ಹೇಳ್ಸಕತ್ತಾರ. ಅವರು ತಿಂದರು ದೋಸೆ, ನಾವು ತಿಂದ್ವಿ, ಎಲ್ಲರೂ ಒಂದೊಂದು ದೋಸೆ ತಿನ್ಕೊಂಬಂದ್ವಿ. ಏನಮ್ಮ ನಡಿ ಓದ್ಕೊ ನಡಿ. ಆಕಿದು ಎಕ್ಸಾಮ್ ಐತಿ ಫ್ರೆಂಡ್ಸು, ಒಂದು ಸ್ವಲ್ಪ ಓದಿಸ್ತೀನಿ. ಆಮೇಲೆ ಟೈಮ್ 9 ಆಗ್ಬಂದೈತಿ. ಓಯ್ ಸೌಂಡ್ ಕಡಿಮೆ ಮಾಡಿರಿ. 9 ಆಗ್ಬಂತ ಆಗ. ಈಗ ನೋಡ್ರಿ ಇವನ್ನೆಲ್ಲ ತಂದೀವಿ, ಅವನ್ನೆಲ್ಲ ತೆಗೆದು ಇಟ್ಕೋಬೇಕು. ದೊಡ್ಡ ಚೀಲ ತೊಗೊಂಡು ಹೋಗ್ಬಿಟ್ಟಿದ್ವಿ. ಈ ಸಲ ಏನು ಜಾಸ್ತಿ ದೊಡ್ಡ ಐಟಮ್ ಏನು ತಂದಿಲ್ಲ, ಎಲ್ಲ ಚಿಕ್ಕ ಐಟಮ್ ಜಾಸ್ತಿ ಅದಾವೆ. ಮನೆಗೆ ಬೇಕಾಗಿದ್ದು ಮೇಲ್ಗಡೆ ಅಂತೂ ಹೋಗಲೇ ಇಲ್ಲ. ಬಟ್ಟೆ, ಪ್ಲಾಸ್ಟಿಕ್ ಸಾಮಾನು, ಪಾತ್ರೆ, ಇದಕ್ಕೆ ನಾವು ಹೋಗಲೇ ಇಲ್ಲ ಅಲ್ಲೇ. ಇದು ಒಂದು ಬೇಕಾಗಿತ್ತು ತೊಗೊಂಬಂದೆ. ಮಾಪ್ ಒಂದು ಬೇಕಾಗಿತ್ತು, ನಮ್ಮ ಮನೆಯವ್ರು ಬೇಡ ಅಂತ ಬಿಟ್ಕೊಂಡ್ರು. ಯಾವಾಗ ತೊಗೊಂತಾರೆ ತೊಗೊಲಿ. ಈಗ ತೋರಿಸ್ತೀನಿ ನಾವು ಏನೇನು ತೊಗೊಂಬಂದೀವಿ ಅಂತಂದು. ಬರ್ರಿ, ಇದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಸ್ಬರ್ಗೆ ಬೇಕಂದ್ರೆ ತೊಗೋಬೇಕಂದ್ರೆ ತೊಗೋರಿ. ಗಾಲ ಅವ್ರದ್ದು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಭಾಳ ದಿವಸದಿಂದ ಇದನ್ನ ಯೂಸ್ ಮಾಡಾಕತ್ತೀನಿ ನಾನು. ಚೆನ್ನಾಗಿ ಬರುತ್ತೆ, ಧೂಳು ಬೀಳೋದಿಲ್ಲ, ಏನಿಲ್ಲ, ಸ್ವಚ್ಛಕೈತಿ. ಎಲ್ಲ ತೆಗಿಯಾಗತ್ತ. ಅವರು ಬಂದು ಬಿಡ್ಲನ ಕಾಮಿಡಿ ಕಿಲಾಡಿಗಳು. ನೋಡ್ರಿ ಈಗ ಏನೇನು ತೊಗೊಂಬಂದೀವಿ ಅಂತ ತೋರ್ಸಾಕತ್ತೀನಿ. ಧೂಪ ತೊಗೊಂಡಿನಿ, ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪು, 50-50 ಬಿಸ್ಕೆಟ್ ಮಕ್ಕಳಿಗೆ ತಿನ್ಸಕ್ಕೆ, ಆಮೇಲೆ ಕಂಫರ್ಟ್ ಖಾಲಿಯಾಗಿತ್ತು, ಕಂಫರ್ಟು, ಸೈಕಲ್ ಅಗರಬತ್ತಿ ತೊಗೊಂಡ್ವಿ. ಮನ್ಯಾಗ ಇನ್ನೂ ಒಂದಿತ್ತು, ಹಂಗಾಗಿ ಒಂದ ತೊಗೊಂಡೆ. ಇವು ನೋಡ್ರಿ ಘಾಟೆ ನಮ್ಮೂರು ಸೈಡ್ ಮಾಡ್ತಾರಲ್ಲ, ನಮ್ಮ ತಂಗಿ ನಮಗೂ 2 ತೊಗೊಂಬ, ರೊಕ್ಕ ಕೊಡ್ತೀನಿ ಅಂತ ಅಂದ್ಲು. ಅವ್ರಿಗೆ 2 ತೊಗೊಂಬಂದಿನಿ. ಮತ್ತು ಟಿಶ್ಯೂ ಪೇಪರ್ ಖಾಲಿಯಾಗಿದ್ವು, ಬೇಕು ನಮಗೆ ಟಿಶ್ಯೂ ಪೇಪರ್. ಒಂದು ಪ್ಯಾಕೆಟು ಪಾಪಡೆ ಮತ್ತು ಒಂದು ಪ್ಯಾಕೆಟ್ ಹಪ್ಪಳ ತೊಗೊಂಬಂದಿನಿ. ಇದು ನೋಡ್ರಿ ಗೋಧಿ ಹಿಟ್ಟಿನ ಲಚ್ಚ ಪರಾಟ ತೊಗೊಂಬಂದಿನಿ. ಹೆಂಗದವೇನ ಪನ್ನೀರ್ ತೊಗೊಂಬಂದಿನಿ. ಆಮೇಲೆ ಸೋಂಪು ಪನ್ನೀರು 2 ಪ್ಯಾಕೆಟ್ ತೊಗೊಂಬಂದಿನಿ. ಇದು ನೋಡ್ರಿ ಸ್ವೀಟು, ಮಕ್ಕಳು ತಿಂತಾರೆ. ನಮಿತಾಗನು ಸ್ಕೂಲ್ ರಜೆ ಐತಿ, ಈಗ ದಸರಾ ಹಬ್ಬದಾಗ ಸ್ವೀಟ್ ತಿನ್ನಲಿ ಅಂತ ತೊಗೊಂಬಂದೆ. ಆಮೇಲೆ ನೋಡ್ರಿ ಇವು ಪಾಪ್ಕಾರ್ನ್ ತೊಗೊಂಬಂದಿನಿ 2 ಪ್ಯಾಕೆಟು. ನಮಿತಾಗ ಪೆನ್ನು ಎಷ್ಟು ಕೊಡಿಸಿದ್ರು ಮತ್ತು ಖಾಲಿ ಮಾಡ್ಕೊಂಡ ಬಿಡ್ತಾಳೆ. ಇದು ನೋಡ್ರಿ ಈ ಸಲ ಸ್ಟ್ರಾಂಗ್ ತೊಗೊಂಬಂದಿನಿ, ಟಾಟಾ ಟೀ ಕನ್ನಂದೇವನ. ಇನ್ನು ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಸ್ಟ್ರಾಂಗ್ ಇರಲಿ ಚಹಾ ಅಂತಂದು ಬಿಸಿಬೇಳೆ ಬಾತ್ ಪೌಡ್ರು ಮತ್ತು ಹುಣಸೆ ಹಣ್ಣು ಸ್ವಲ್ಪ ಇತ್ತು. ಬಟಾಣಿ ಕಾಳು ತೊಗೊಂಬಂದೆ. ಇದು ನೋಡ್ರಿ ಮಿಲ್ಕಿ ಮಿಸ್ಟ್ ಪನ್ನೀರ್ ಆಗಿಲ್ಲ, ಒಂದು ಪ್ಯಾಕೆಟ್ ತೋರಿಸಿದ್ನಲ್ಲ ಅದೊಂದು. ಅರ್ಧ ಲೀಟ್ರ್ ತುಪ್ಪ ತೊಗೊಂಡೆ. ಮನ್ಯಾಗ ಇನ್ನೂ ಇತ್ತು ತುಪ್ಪ, ಹಾಗಾಗಿ. ಇದು ದೇವ್ರ ದೀಪದ ಎಣ್ಣೆ 2 ಪ್ಯಾಕೆಟ್ ತೊಗೊಂಡಿನಿ. ಈಗ ಹಬ್ಬ ಅಲ್ವಾ, ಮಾನಮಿ ದೀಪಾವಳಿ ಹಂಗೆ ಹಬ್ಬ ಬರ್ತಾವೆ, ಹಾಗಾಗಿ. ಇದು ನೋಡ್ರಿ ಸೇವು, ನಮಿತಾ ಬೇಕಂದು. ಆಮೇಲೆ ಮ್ಯಾಗಿ ತೊಗೊಂಡೆ 1 ಪ್ಯಾಕೆಟು. ಆಮೇಲೆ ಒಂದು ಫ್ರೈ ಆಗಿರುವಂಥ ಶಾವ್ಗೆ, ಇದು ಪಾಯಸ ಮಸ್ತಾಗುತ್ತೆ ಇದ್ರಲ್ಲಿ ಮಾಡಿದ್ರೆ. ಆಮೇಲೆ ಒಂದು ನಾನ್ ಫ್ರೈಡ್ ಇತ್ತು, ಅದು ಉಪ್ಪಿಟ್ಟು ಮಾಡೋಕ್ಕಂತಂದು ತೊಗೊಂಡೆ. ಇದು 1 ಪ್ಯಾಕೆಟ್ ನಮಗೆ ತೊಗೊಂಡಿನಿ, 2 ಪ್ಯಾಕೆಟ್ ಅವರಿಗೆ, ನಮ್ಮ ತಂಗಿಯರಿಗೆ. ಬಾದಾಮ್ ಪೌಡ್ರ್ ತೊಗೊಂಡೆ. ಆಮೇಲೆ ಪುಳಿಯೋಗರೆ ಪೌಡ್ರು. ಇದು ನೋಡ್ರಿ ರಂಗೋಲಿ ತೊಗೊಂಡಿನಿ, ರಂಗೋಲಿ ಖಾಲಿಯಾಗಿತ್ತು. ಸಂತೂರ್ ಹ್ಯಾಂಡ್ ವಾಶ್ ತೊಗೊಂಡೆ. ಆಮೇಲೆ ಖಾಲಿಯಾಗಿತ್ತು. ಇದು ನೋಡ್ರಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಯೋಗರ್ಟ್, ನಮಿತಾ ತಿಂತೀನಿ ಅಂದ್ಲು, ಹಾಗಾಗಿ ತೊಗೊಂಡ್ವಿ 2 ಫ್ಲೇವರ್ದು, ಒಂದು ಪೀಚು, ಒಂದು ಸ್ಟ್ರಾಬೆರಿದು. ಇದು ನೋಡ್ರಿ ಧಾರವಾಡ ಪೇಡೆ ಅಂತೂ ಸೂಪರಾಗಿತ್ತು ಫ್ರೆಂಡ್ಸು. ಟೇಸ್ಟ್ ಮಾತ್ರ ಒರಿಜಿನಲ್ ಟೇಸ್ಟಾಗಿತ್ತು ಧಾರವಾಡ ಪೇಡೆ. ಆಮೇಲೆ ಬ್ರಷ್ ಖಾಲಿಯಾಗಿದ್ದು, ಬ್ರಷ್ ತೊಗೊಂಡ್ವಿ. ಬೈ 2 get 1 ಫ್ರೀ ಇತ್ತು. ಇದು ಧೂಪನೂ ಕೂಡ ಖಾಲಿಯಾಗಿದ್ದು, ಕರ್ಪೂರ ಧೂಪ ಅಲ್ಲ. ಆಮೇಲೆ ಶೇಂಗಾ ಚಿಕ್ಕಿ ನೋಡ್ರಿ, ಶಾವಿಗೆ ಹೇಳಿದ್ನಲ್ಲಾಗೆಲ್ಲ ಎಕ್ಸೋ. ಆಮೇಲೆ ಗಸಗಸೆ ತೊಗೊಂಡೆ. ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿದ್ರು ಅವ್ರ ಅಪ್ಪ ಅವರಿಗೆ. ಇಷ್ಟೆಲ್ಲ ತೊಗೊಂಡ್ವಿ. ಇದೆಲ್ಲ ಚಿಲ್ಲರೆ. ಆಮೇಲೆ ದೊಡ್ಡದಂದರೆ ಅಕ್ಕಿ ಇಲ್ಲೇ ಅಂಗಡ್ಯಾಗ ಚೆನ್ನಾಗಿ ಸಿಗ್ತಾವೆ ಅಂತ ಹೇಳ್ಬಿಟ್ಟು ಅಂಗಡ್ಯಾಗ ತೊಗೊಳಕತ್ತೀವಿ ಈಗ.
ಅಲ್ಲಿ ಡಿಮಾರ್ಟಲ್ಲಿ ಅಷ್ಟು ಅಕ್ಕಿ ಚೆನ್ನಾಗಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಸಕ್ರೆ ಅವಲಕ್ಕಿ ರವೆ ಬ್ಯಾಳೆ ಉದ್ದಿನ ಬ್ಯಾಳೆ ತೊಗರಿ ಬ್ಯಾಳೆ ಹೆಸ್ರು ಬ್ಯಾಳೆ ಆಮೇಲೆ ಪುಟಾಣಿ ಈ ಥರದ್ವೆಲ್ಲ ಈ ಥರ ಕವರ್ನಾಗ ಕೊಡ್ತಾರೆ ಡಿಮಾರ್ಟಲ್ಲಿ. ನೋಡಿರಿ ಚಾಕ್ಲೇಟ್ ವ್ಯಾಪಾರಿ ತೊಗೊಂಡಾರ ನಮ್ಮ ಮನೆಯವ್ರ ಮಕ್ಕಳಿಗೆ ಅಂತಂದು. ಒಂದೊಂದು ಸಲ ಹಿಂಗೆ ಮಾಡ್ತಾರೆ, ತಿಳಿದ್ರೆ ಎಲ್ಲ ತಿನ್ನಿಸ್ಬಿಡ್ತಾರೆ, ಕೊಡಿಸ್ಬಿಡ್ತಾರೆ. ಅವ್ರಿಗೇನೈತಿ ಆಮೇಲೆ ಬೈಯಾಕೆ ನಿಂದಿರ್ತಾರೆ. ಇದು ನೋಡಿರಿ, ನಾನು ಅಲ್ಲಿ ತರಕಾರಿ ಅಂಗಡಿಗೆ ನಿಂದ್ರಿಸಿದ್ವಲ್ಲ ಗಾಡಿ, ಅಲ್ಲೇ ಪುದೀನ ಸೊಪ್ಪು ಆಮೇಲೆ ಚಪ್ರದ ಅವರೆಕಾಯಿ ಬೀನ್ಸು ತೊಗೊಂಡೆ. ಚೆನ್ನಾಗಿದ್ವು ಚಪ್ರದ ಅವರೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ 2 ನವಲಕೋಸು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.